ಬಾಲೆಡುಂಗ ರೋಪ್ ವೇ. ನಾವು ಗ್ಯಾಂಗ್ಟಾಕಿಗೆ ಪೆಲ್ಲಿಂಗಿಂದ ಗ್ಯಾಂಗ್ಟಾಕಿಗೆ ಹೊರಡೋ ದಾರಿ ಮಧ್ಯ ಈ ಬಾಲೆಡುಂಗ ರೋಪ್ ವೇ ಅಂತ ಬರುತ್ತೆ. ಇತ್ತೀಚೆಗಷ್ಟೇ ಶುರುವಾಗಿರೋ ಈ ಪ್ರವಾಸಿ ತಾಣದಲ್ಲಿ ನಾವು ರೋಪ್ ವೇ ಮಾಡ್ಬೋದು. ಸೊ ತುಂಬ ದೊಡ್ಡದಿದೆ ಅಂತ, ಅರೌಂಡ್ 4 ಕಿಲೋಮೀಟ್ರ್ ಉದ್ದದಷ್ಟು ರೋಪ್ ವೇ ಇದೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ, ಹೋಗಿ ಅಂತ ನಮ್ಮ ಗೈಡ್ ಅಂದರೆ ನಮ್ಮ ಡ್ರೈವರ್ ಸಜೆಸ್ಟ್ ಮಾಡಿದ್ದಾರೆ. ಸೊ ನಾವು ಇವಾಗ ಇಲ್ಲಿ ಬಂದಿದ್ದೀವಿ ನೋಡಿ. ಇಲ್ಲಿ ನೀವು ವ್ಯೂ ನೋಡಿದ್ರೇ ನಿಮಗೆ ಗೊತ್ತಾಗಬಹುದು. ಬೆಟ್ಟದ ಮೇಲಿಂದ ಮೋಡ ಕವಿದಿದೆ. ನೋಡೋಣ ನಾವು ರೋಪ್ ವೇ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನು ಅಂತ. ಫೀಸ್ ಅರೌಂಡ್ 950 ಅಂತಿದ್ದಾರೆ ರೋಪ್ ವೇಗೆ. 4 ಕಿಲೋಮೀಟ್ರ್ ಇರ್ತದೆ ರೋಪ್ ವೇಗೆ. ರೋಪ್ ವೇದೆಲ್ಲ ಫೇಮಸ್ ಡಾರ್ಜಿಲಿಂಗ್ ಗ್ಯಾಂಗ್ಟಾಕಲ್ಲ, ಬಟ್ ಇಷ್ಟು ದೊಡ್ಡ ರೋಪ್ ವೇ ಇಡೀ ಸಿಕ್ಕಿಮಲ್ಲೇ ದೊಡ್ಡದು ಅಂತಿದ್ದಾರೆ. ಸೊ ಅದಕ್ಕೆ ಅದನ್ನು ಈಗ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಬಂದಿದ್ವಿ. ಬನ್ನಿ ಹೋಗೋಣ. ಈ ರೋಪ್ ವೇ ನೋಡ್ತಿರ್ಬೋದು, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಬಟ್ ನಿಮಗೆ ಇಲ್ಲಿ ಗೋಪುರ ಕಾಣಿಸಲ್ಲ. ಗೋಪುರ ಅಲ್ಲಿ ನಿಮಗೆ ಕಾಣಿಸಲ್ಲ, ಆದರೆ ನಮಗೆ ಇಲ್ಲಿಂದಾನೆ ಅಲ್ಲಿ ಕಾಣಿಸ್ತಿರೋ ಲೈನ್ ಹೇಳ್ತಿದ್ದಾರೆ. ವಿಸಿಟ್ ಯಾಂಗಾಂಗ್ ಸೌತ್ ಸಿಕ್ಕಿಂ ವರ್ಲ್ಡ್ಸ್ ಮೋಸ್ಟ್ ಫ್ಯಾಸಿನೇಟಿಂಗ್ ರೋಪ್ ವೇ. ಇದು ನೋಡಿರ್ಬೋದು. ಒಬ್ಬರಿಗೆ 1 ವೇ 500, 2 ವೇ ಆದರೆ 950, 1 ವೇ ಆದರೆ ಟಾಪ್ ತನಕ ಹೋಗ್ಬಿಡುತ್ತೆ. ಈ ನೋಡಿ ಈ ರೋಪ್ ವೇ ಬಗ್ಗೆ ಎಲ್ಲ ಇಲ್ಲಿ ಕಾಂಚನಜುಂಗ ಪೀಕ್ ಸಹ ಕಾಣಿಸುತ್ತೆ ಅಂತ ಫೋಟೋಗಳೆಲ್ಲ ಫೋಟೋಗಳು बहुत अच्छा है यहाँ विंटर के टाइम में स्नो होगा. विंटर के टाइम में स्नो होगा. कांचनजंगा पीक दिखेगा इधर. हाँ वेदर क्लियर रहेगा तो दिखेगा. हाँ वेदर क्लियर होगा तो कांचनजंगा पीक भी दिखेगा. ये सब देख सकते हैं आप. ये कहाँ है भाई? ये ऊपर है. ये नया पर्पस है, नया बनेगा. हाँ अब तक नहीं बन गया. ओके नया वाला बन जाएगा 1 साल में. ನೋಡಿ ಈ ಮ್ಯಾಪ್ ನೋಡಿ, ಈ ರೋಪ್ ವೇ ಮ್ಯಾಪ್ ಹೇಗೆ ಇಲ್ಲಿಂದ ಇಲ್ಲಿ ತನಕ ಈ ರೋಪ್ ವೇ. ಇಲ್ಲಿ ನೋಡಿ ಬೆಟ್ಟದ ಮಧ್ಯ ಕಂಬಗಳನ್ನು ನೆಟ್ಟು ದೊಡ್ಡದಾದ ರೋಪ್ ವೇ ಮಾಡಿದ್ದಾರೆ. ಐ ಥಿಂಕ್ ಇಟ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ ಒನ್ ಆಫ್ ದ ಲಾಂಗೆಸ್ಟ್ ರೋಪ್ ವೇ ಇನ್ ವರ್ಲ್ಡ್ ಐ ಕ್ಯಾನ್ ಸೇ. ನೀವು ಈ ಪ್ಲೇಸಿಗೆ ರೋಪ್ ವೇಗೆ ಬರಬೇಕಂದ್ರೆ 3 ಗಂಟೆ ಒಳಗೆ ಬಂದು ಟಿಕೆಟ್ ತೊಗೋಬೇಕು. ಯಾಕಂದರೆ ಇದು ನಿಮ್ಮನ್ನು ಎಲ್ಲಿ ತಲುಪಿಸುತ್ತಲ್ಲ ಅದು ಇನ್ನೊಂದು ಪಾಯಿಂಟು. ಆ ಪಾಯಿಂಟು 4:15 ಕ್ಲೋಸ್ ಆಗುತ್ತೆ. ಸೊ ನೀವು ಅಷ್ಟರೊಳಗೆ ಅಲ್ಲಿ ರೀಚ್ ಆಗಬೇಕಂದ್ರೆ 3 ಗಂಟೆಗೆ ಟಿಕೆಟ್. ಎಂತ ಅಣ್ಣ ಇದು, ವಂಡರ್ಲಾ ತರ ಕರ್ಕೊಂಡು ಹೋಗ್ತಿದ್ದೆ ಇಷ್ಟು ಸ್ಪೀಡ್ ಆಗಿ. ತುಂಬಾ ಸ್ಪೀಡ್ ಇದೆ. ಇವಾಗ ಸ್ವಲ್ಪ ಸ್ಟೇಬಲ್ ಆಯ್ತು. ಇದು ಆಸಿಲೇಟ್ ಆಗ್ತದೆ ಅಂತ ಹೇಳಿದ ಕಳ್ಳ ನನ್ನ ಮಗ. ಓ ಆಸಿಲೇಟ ಬೇರೆ ಆಗ್ತಿದೆ. ನೀವು ನೋಡಿದ್ರೆ ಎಷ್ಟು ಉದ್ದ ಇದೆ ನೋಡಿ. ಇಲ್ಲಿ ನೋಡಿ ಜೀವನದ ಬಿಗ್ಗೆಸ್ಟ್ ಮಿಸ್ಟೇಕ್. ಇಲ್ಲೊಂದು ಫ್ರೆಂಡಿಗೆ ಹೈಟ್ ಫೋಬಿಯಾ ಇದೆ. ಮಾತ್ರ ದೊಡ್ಡ ಮಾತಾಡ್ತಾನೆ. ಹೈಟ್ ನೋಡಿದ್ರೆ ಎದುಕ ಸಾಯ್ತಾನೆ. ಇಲ್ಲ ಬ್ರೋ, ಒಬ್ಬರಿಗೆ ಇರುತ್ತೆ ಹೈಟ್ ಫೋಬಿಯಾ. ಇರುತ್ತೆ. ಇದೊಂದು ಮೆಂಟಲ್ ಸ್ಟ್ರೆಸ್, ಬೇಗ ನೀವು ಕ್ಯೂರ್ ಮಾಡ್ಕೋಬೇಕು. ಇದ್ರ ಬಗ್ಗೆ ಎಲ್ಲ ನೀವು ನೆಗ್ಲಿಜೆನ್ಸ್ ತೋರಿಸ್ಬಾರ್ದು ಬ್ರೋ. ಇದೆಂತ ಕೆಳಗೆ ಹೋಗಿ ಅಲ್ಲಿಂದ ಮೇಲೆ ಎಕ್ಸ್ತಿದ್ನಲ್ಲ. ಹೋಗಿ ನೋಡಿ ಇದು ಕೆಳಗೆ ಶರಣ್ ನೋಡಿಲ್ಲ. ಯಾರೋ ಬರ್ತಿದ್ರು ರಾಯಮ್ಮ ನಂಬರ್. ಸುಮ್ಮನೆ ಹೆರಾಣ. ಚೆನ್ನಾಗಿದೆ. ಓ ಖಾಲಿ ಇರುತ್ತದು. ಒಂದ್ಸತಿ ಕೆಳಗಡೆ ಇಲ್ಲಿ ನೋಡಿ, ನೀವು ನೋಡ್ತಿದ್ರೆ ಕೆಳಗ್ ತನಕ ಹೋಗಿ ಮತ್ತೆ ಮೇಡಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಕಡೆ ಈ ಕಡೆ ನೋಡ. ಬರ್ರೆ ಏನಾಗಲ್ಲ. ಎಲ್ಲಾರು ಒಂದು ಮನೆ ದೇವ್ರ ಹೆಸರು ಹೇಳ್ಕೊಂಬಿಡಿ ಬ್ರೋ. ಹಂಗೆಲ್ಲ ಹೇಳ್ಬೇಡ. ಕಾನ್ಫಿಡೆನ್ಸ್ ಬ್ರೋ. ನಂಗೆ ತಲೆ ತಿರ್ಗಿ ಸಾಕು. ಇದೇನಿದ್ರು ಹೈಟ್ ಹೋಗುತ್ತಷ್ಟೇ. ತಲೆ ತಿರ್ಗಿ ನೀನೇ ಗಾಡಿ ಬಿಡ್ಕೆ ಹೇಳಿದೆ. ಓ ಅಣ್ಣ ಹೋಗ್ತಿತ್ತು. ಚಟಿ ಕಣ್ಬಿಡ ಎಂತ ಆಗ್ತಿಲ್ಲ. ಇವಾಗ ಕೃಷ್ಣ ದೊಡ್ಡ ಕಳ್ಳ ಮಾರೆ. ಭಯ ಅನ್ಕೊಂಡು ಇದು ಖುಷಿಯಿಂದ ನೋಡ್ತಿದ್ದ. ನಿನ್ ಭಯನ ಅದೇ. ಓ ಅಣ್ಣ ಇದು ಬಂತೆ ಶೆಟ್ಟಿ ಬಾ ಕಣ್ ಬಿಚ್ಚು ಅಂತೆ. ನಮ್ಮ ಮೇಲೆ ಬಂತ ವಿಷಯ. ಕುತ್ಕೊಂಬರ ಪ್ಲೀಸ್ ಆನಂದ್ ನಿಲ್ಬೇಡಿ. ಯಾರು ಹೇಳುದೆಲ್ಲ ಬೇಡ. ಫೋಟೋ ತೆಗಿ. ಯಾರು ನಿನ್ ಫೋಟೋ ತೆಗಿಬೇಕಾ? ಅವ್ನು ಕೊಡು.
ನಿನ್ ಫೋಟೋ ಬೇಕಾ? ಇಂಥ ಭಯದಾಗ ಫೋಟೋ ಬೇಕು. ಗಾಂಡ್ ಬೆಳಗ್ಗೆ ಬಟ್ಟೆ ನಾವು ಬಿನ್ನ ಗಟ್ಟೆ ಅಣ್ಣ ಒಳ್ಳೆ ಕಂಟೆಂಟ್ ಶೆಟ್ಟಿ ಮುಖಕ್ಕೆ ಬ್ಲ್ಯಾಕ್ ಬರ್ತಿತ್ತು. ಅಣ್ಣ ನಂಗೂ ಸ್ವಲ್ಪ ಹೆದರಿಕೆ ಆಗ್ತಿತ್ತು ಮೇಲೆ ಮೇಲೆ ಎಲ್ಲ ಈಚೆ ಕಾಣಿ. ನೋಡ್ಲಿ ಆ ಕಡೆ ಫೋಟೋ at 10,000 feet. ಶೆಟ್ಟಿ ಹರಿದು ಊರ್ ಬಾಗ್ಲ ಆಯ್ತಾ? ಅಣ್ಣ ಇನ್ನು ಮೇಲೆ ಇತ್ತಾ? ಅದ್ರ ಮೇಲೆ ಇಲ್ಲ ಅಣ್ಣ, ಅದ್ರ ಮೇಲೆ ಸಾಯ್ತೇನೆ. ಇಲ್ಲ ಅದ್ರ ಮೇಲೆ ಇಲ್ಲ. ಅದ್ರ ಮೇಲೆ ಇದೇ ಲಾಸ್ಟ್ ನಂಬರ್ ತಗೊಂಡಿದ್ದು ಇಲ್ಲ, ಇಲ್ಲ. ಮಧ್ಯದಲ್ಲಿ ನಿಲ್ಸ್ರೆ ಅಂತ. ಸಾಯಿ ಮಾರ ಇನ್ನೂ ಇತ್ತು, ಇನ್ನೂ ಇತ್ತು. ಪ್ಲೀಸ್ ಅವ ಎಂತ ಕ್ಲಾಸ್ ಎಲ್ಲ ಹೊಡಿತಿದ್ದಲ್ಲ ಹೇಗಿದೆ ಶೆಟ್ಟಿ? ಕೆಳಕ್ ಬರ್ಲೇಬೇಕು. ಓ ಈ ನೋಡಿ ಕೇಬಲ್ ಕಾರಿಂದ ಹೊರಗಡೆ ಬಂದು ಇವಾಗ ಇಲ್ಲಿ ಸುತ್ತಾಡೋಕ್ಕೆ ಬಂದಿದ್ದೀವಿ. 10,000 feet ಮೇಲೆ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿರ್ಬೋದು ಈ ಪ್ರಾಜೆಕ್ಟ್? ನಮ್ಮ ಮೆಟ್ರೋನೇ ಒಂದು 10-15 ವರ್ಷ ತಗಂತ್ರ ಇದು. ಅದೇ ಇಲ್ಲಿಂದ ವೈಟ್ ಫೀಲ್ಡ್ ಕರ್ಕೊಂಡು ಹೋಗಿ ಮಾರ ಹಿಂಗೆ ಮಾಡ್ಲಕ್ ಮಾರ ಇದನ್ನೇ ಮಾಡಿರು ವೈಟ್ ಬಿಲ್ಡಿಂಗ್ ಮಾಡೋಕತ್ತೆ. ನನ್ನ ಮಕ್ಕ ಟ್ರಾಫಿಕ್ ಹಂಗ ಸಾಯ್ತು. ಇಲ್ಲೊಂಥರ ದೊಡ್ಡ ಪ್ಲಾಟ್ಫಾರ್ಮ್ ಥರ ಮಾಡ್ತಾರೊಬ್ರು. ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು. ಓ ಏನು ಕಾಣಿಸ್ತಿಲ್ಲ, ಬರೀ ಕ್ಲೌಡ್. ನೋಡಿ ಇದು ರೋಪ್ ವೇ. ನಾವು ರೋಪ್ ವೇಯಿಂದ ಇವಾಗ ಈ ವ್ಯೂ ಪಾಯಿಂಟಿಗೆ ಬಂದ್ವಿ. ನಿಮಗೆ ಇನ್ನೂ ಟೈಮ್ ಇದ್ದರೆ ಬೆಳಗ್ಗೆ ಬೇಗ ಬಂದರೆ ನೀವು ಇಲ್ಲಿಂದ ಮೊನಾಸ್ಟ್ರಿಗೆ ಹೋಗ್ಬೋದು. ಹಾಗೆ ವಾಚ್ ಟವರ್ ಇದೆ, ಕ್ಯಾಂಪ್ ಸೈಟ್ ಇದೆ, ಫಾರೆಸ್ಟ್ ಹರ್ಟ್ ಇದೆ. ನೀವು ಇಲ್ಲೆಲ್ಲ ಸೈಟಿಂಗ್ ಮಾಡ್ಬೋದು. ಒಂದು ಸೆಟ್ ಕೊಟ್ಟು ಅದೇ ಹೇಳಿದ್ರು, ಒಂದು ವೇಲಿ 500 rupees ಕೊಟ್ಟು ಬಂದರೆ ನೀವು ಈ ಪ್ಲೇಸಸ್ ಎಲ್ಲ ಸುತ್ತಾಡ್ಬೋದು. ಅರೌಂಡ್ 4 hours ಆಗುತ್ತಂತೆ ಇದು. ಅರೌಂಡ್ 2 hour ಒನ್ ವೇ ಟ್ರೆಕ್ಕು. ನೀವು ಹೋಗ್ತಾ ಇದೆ ಎಲ್ಲ ಕಂಪ್ಲೀಟ್ ಮಾಡಿ ನೋಡ್ಕೊಂಡು ಬರ್ಬೋದು. ಸೊ ನಾವು ಖಾಲಿ ಇವಾಗ ಟೈಮಿನ ಅಭಾವದ ಕಾರಣ ರೋಪ್ ವೇಯಿಂದ ಬಾಲದುಂಗ ವ್ಯೂ ಪಾಯಿಂಟಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದೀವಿ. ಕಾಂಬುಕ್ಕೆ ಅದೆಂಥದ್ದು ಮಾಡ್ಕೊಂಬಾರ. ಈಗಷ್ಟೇ ನಾವು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಸ್ವಲ್ಪ ಮ್ಯಾಗಿ ತಿಂದ್ಕೊಂಡು ಅಲ್ಲಿರೋ ಓನರ್ಸ್ ಜೊತೆ ಮಾತಾಡಿ, ಹೊರಗಡೆ ಇರೋ ಅಂಗಡಿ ಮಾಲೀಕರ ಜೊತೆ ಮಾತಾಡಿದಾಗ ನಮಗೆ ಕೆಲವೊಂದು ವಿಷಯಗಳು ತಿಳಿತು. ಅದೇನಪ್ಪ ಅಂದರೆ ಇದನ್ನು ಕಟ್ಟೋಕ್ಕೆ ಸುಮಾರು 14 ವರ್ಷಗಳನ್ನ ತೊಗೊಂಡಿದ್ದಾರೆ. 14 ವರ್ಷ ಹಿಡಿತು. ಫ್ರಾನ್ಸಿನ ಇಂಜಿನಿಯರ್ಗಳು ಪೋಮಾ ಅನ್ನೋ ಕಂಪನಿಯಿಂದ ಬಂದ್ಬಿಟ್ಟು ಇಲ್ಲಿ ಇದೆಲ್ಲ ಅಡಿಗಳನ್ನ ಹಾಕಿ ಪೋಲ್ಗಳನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋಷ್ಟರೊಳಗೆ 14 ವರ್ಷಗಳು ಹಿಡಿದಿದೆ. ಇನ್ನು ನೆಕ್ಸ್ಟ್ 3 ವರ್ಷ ಅಂದರೆ ಈಗ ಜಾನ್ವರಿ ಫೆಬ್ರವರಿಯ ನಂತರ ಇದು ಕ್ಲೋಸ್ ಆಗುತ್ತೆ. ಅದರ ನಂತರ 3 ವರ್ಷ ಇದು ಪರ್ಮನೆಂಟಾಗಿ ಕ್ಲೋಸ್ ಆಗ್ತಿದೆ. 3 ವರ್ಷ ಯಾಕಂದರೆ ಅಲ್ಲಿ ಒಂದು ಸ್ಕೈ ವಾಕ್ ಮಾಡೋಕ್ಕೆ
ಅವರು ಪ್ಲ್ಯಾನ್ ಮಾಡಿದ್ದಾರೆ. ನಾವೆಲ್ಲಿ ನಿಮಗೆ ವಿಡಿಯೋದ ಹಿಂದಿನ ಭಾಗದಲ್ಲಿ ನೀವು ನೋಡಿದ್ರಲ್ಲ, ಎಲ್ಲಿ ನಾವು ನಿಂತ್ಕೊಂಡು ಫೋಟೋ ತೊಗೊಂಡ್ವಿ, ಅದರ ಪಕ್ಕನೇ ಒಂದು ಸ್ಕೈ ವಾಕ್ ಮಾಡ್ತಿದ್ದಾರೆ, ಗ್ಲಾಸ್ ಬ್ರಿಡ್ಜ್ ಸ್ಕೈ ವಾಕ್. ಸೊ ಅದು 3 ವರ್ಷ ತೊಗೊಳತ್ತೆ. ಅದು ತೊಗೊಳಕ್ಕೆ ಅಲ್ಲೆಲ್ಲ ಏನೇನು ವಸ್ತುಗಳನ್ನು ಬೇಕಲ್ಲ ಅದನ್ನು ಸಾಗಿಸೋಕ್ಕೆ ಇದೇ ರೋಪ್ವೇನ ಬಳಸ್ಕೋತಾರೆ. ಹಾಗಾಗಿ ಇದು ನೆಕ್ಸ್ಟು 2025 ಫೆಬ್ರವರಿ ಅಥವಾ ಮಾರ್ಚಿಂದ 3 ವರ್ಷ ಬಂದಾಗತ್ತೆ. ಸೊ ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಬರೋರಿದ್ದರೆ ಮೊದಲು ಇಲ್ಲಿನ ಅಡ್ಮಿನಿಸ್ಟ್ರೇಷನ್ ಆಫೀಸಿಗೆ ಅಥವಾ ಯಾವುದಾದ್ರೂ ಒಬ್ಬ ಟೂರ್ ಗೈಡಿಗೆ ಕೇಳಿ ಕಾಲ್ ಮಾಡಿ ಆಮೇಲೆ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿಗೆ ಬನ್ನಿ. ಅಷ್ಟೇ ಅಲ್ಲದೆ ಇದು ಟ್ರೆಕ್ಕಿಂಗ್ ಸಹ ಇದೆ. ನೀವು ಸುಮ್ಮನೆ ಬೇಡ ನಂಗೆ ರೋಪ್ವೇ ಬೇಡ, ನಾನು ಖಾಲಿ ತುದಿ ತನಕ ಹೋಗಬೇಕು ಅಂತ ಹೇಳಿದ್ರೆ ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ರವಾಂಗ್ಲಾ ಪಾಸ್ ಮೂಲಕ. ಅಥವಾ ಇಲ್ಲಿಂದನೂ ಒಂದು ಸಣ್ಣ ಜಾಗ ಇದೆ ಅಂತೆ, ಅದು ಇವಾಗ ಕ್ಲೋಸ್ ಆಗಿದೆ. ಇದು ರೋಪ್ವೇ ಆದಾಗಿಂದ ಅದನ್ನು ಯಾರು ಯೂಸ್ ಮಾಡ್ತಿಲ್ಲ ಅಲ್ಲ, ಹಾಗೆ ಇದನ್ನು ಕ್ಲೋಸ್ ಮಾಡೋದಾಗಿದೆ. ರವಾಂಗ್ಲಾ ಪಾಸಿಂದ ನೀವು ಡೈರೆಕ್ಟಾಗಿ ಹೋಗಿ ಟ್ರೆಕ್ಕಿಂಗ್ ಮಾಡಿ, ಅಲ್ಲಿ ಫಾರೆಸ್ಟ್ ಕ್ಯಾಂಪ್ ಸೈಟ್ ಇದೆ, ಅಲ್ಲಿ ನೀವು ಸ್ಟೇ ಮಾಡ್ಬೋದು. ಸಣ್ಣ ಟ್ರೆಕ್ಕಿಂಗ್ ಒಂದು 5 ರಿಂದ 6 ತಾಸು ಹಿಡಿಯುತ್ತೆ. ಸೊ ನಿಮಗೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್, ಸ್ನೋ ಎಕ್ಸ್ಪೀರಿಯನ್ಸ್, ಕ್ಯಾಂಪ್ ಸೈಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕಂದರೆ ಇಲ್ಲಿ ಬರ್ಬೋದು. ಹಾಗೆ ರೋಪ್ವೇ ಎಕ್ಸ್ಪೀರಿಯನ್ಸ್ ಎಲ್ಲದು ಒಂದೇ ಜಾಗದಲ್ಲಿದೆ, ಬಾಲೆದುಂಗ. ನೆಕ್ಸ್ಟ್ ಟೈಮ್ ಸಿಕ್ಕಿಂಗೆ ಬಂದರೆ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತಾ ಇವತ್ತು ನಾನು ಸೈನ್ ಆಫ್ ಆಗ್ತಿದ್ದೀನಿ. ಬಾಯ್. ನಾವು ಮೇಲಿಂದ ಕೆಳಗೆ ಹೋಗಿರೋಷ್ಟರೊಳಗೆ ಬಾಟಲ್ ಪ್ರೆಷರಲ್ಲಿ ಹೇಗಾಗಿದೆ ನೋಡಿ ಇಲ್ಲಿ. ಚಳಿ ಆಗುತ್ತೆ. ಸೊಟ್ಟ ನಿಂತಿತ್ತು.